Hello students. So now we'll start the next and very important chapter called as electrostatic potential and capacitance, the second chapter. So ಈ chapter ಅಲ್ಲಿ what is this electrostatic potential ಅನ್ನೋದು ಬೇಕು. ಸೊ ನೆನಪಿರಲಿ, ಇಲ್ಲಿ ಎರಡು ಪಾರ್ಟ್ ಇದೆ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್. ಹಾಗಾದ್ರೆ ವಾಟ್ ಈಸ್ ದಿಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್? ದಟ್ ಮೀನ್ಸ್ it is nothing but a work done to move a unit positive charge from infinite to the point against the electric field is called as electrostatic potential. That means ಇದು ಒಂದು ಕೆಲಸ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂದರೆ ಇಟ್ ಈಸ್ ವರ್ಕ್ ಡನ್ ಟು ಮೂವ್. ಎದಕ್ಕೆ ಮೂವ್ ಮಾಡ್ತೀವಿ? ಏನು ಮೂವ್ ಮಾಡ್ತೀವಿ? ಒಂದು ಯೂನಿಟ್ ಪಾಸಿಟಿವ್ ಚಾರ್ಜನ್ನು ಮೂವ್ ಮಾಡ್ತೀವಿ. ಎಲ್ಲಿಂದ? ಫ್ರಮ್ ಇನ್ಫಿನಿಟಿವ್, ಎಲ್ಲೋ ಒಂದು ದೂರದ ಪಾಯಿಂಟಿಂದ ಒಂದು ಚಾರ್ಜನ್ನು ಮೂವ್ ಮಾಡ್ತೀವಿ. ಎಲ್ಲಿ? ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ವಿರುದ್ಧವಾಗಿ ನಾವು ಮೂವ್ ಮಾಡ್ತೀವಲ್ಲ, ಆ ಮೂವ್ ಮಾಡೋಕ್ಕೆ ಬೇಕಾಗಿರೋ ಒಂದು ವರ್ಕ್ ಡನ್ನಿಗೆ ಏನಂತೀವಿ ಅಂತಂದರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಈ ಪೊಟೆನ್ಷಿಯಲ್ ಡಿನೋಟ್ ಮಾಡ್ತೀವಿ ಬೈ ದ ಲೆಟರ್ ಕಾಲ್ಡ್ ಆಸ್ ವಿ. ಹಾಗಂದ್ರೆ ಏನು ಹೇಳುತ್ತೆ? ದೇರ್ ಫಾರ್ ದ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ನಾಟ್. ಡಬ್ಲ್ಯೂ ಮೀನ್ಸ್ ವರ್ಕ್ ಡನ್, ಕ್ಯೂ ನಾಟ್ ಮೀನ್ಸ್ the charge. Which charge? Unit positive charge. Work done per unit positive charge is also called as electrostatic potential. So let us, ಹಾಗಂದ್ಮೇಲೆ ಈ ವಿ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ನಾಟ್ ಆತಂದ್ರೆ ವಾಟ್ ಇಸ್ ಎಸ್ ಯೂನಿಟ್ ಹಿಯರ್? ಎಸ್ ಯೂನಿಟ್ ಆಫ್ ದಿಸ್ ಒನ್ ಈಸ್ ಡಬ್ಲ್ಯೂ ಇನ್ ದ ಸೆನ್ಸ್ ವರ್ಕ್ ಡನ್. ವರ್ಕ್ ಡನ್ ಎಸ್ ಯೂನಿಟ್ ಏನು? ಜೌಲ್. and what is the S unit of charge? Coulomb. Therefore S unit is joule per coulomb or volt is the S unit of electrostatic potential. Okay, so this is about the definition. ಹಾಗಂದ್ರೆ ಈ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅನ್ನೋದನ್ನ ನಾವು ಡಿರೈವ್ ಮಾಡಬೇಕು ಒಂದು ಚಾರ್ಜನ್ನ ಮೂವ್ ಮಾಡಬೇಕಾದ್ರೆ. ದೇರ್ ಫೋರ್ ಲೆಟ್ ಅಸ್ ಕನ್ಸಿಡರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಯೂನಿಟ್ ಪಾಸಿಟಿವ್ ಇನ್ ದ ಸೆನ್ಸ್ 1 ಕೂಲಂಬ್ ಆಫ್ ಚಾರ್ಜ್. 1 ಕೂಲಂಬ್ ಆಫ್ ಚಾರ್ಜನ್ನು ಎಲ್ಲಿಂದ ಮೂವ್ ಮಾಡಬೇಕು? ಇನ್ಫಿನಿಟಿಯಿಂದ, ಅಂದರೆ ದೂರದಿಂದ. ಎಲ್ಲಿಗೆ? ಯಾವುದೋ ಪಾಯಿಂಟಿಗೆ. ಆ ಒಂದು ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಆಗೋ ವರ್ಕ್ ಡನ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ದೇರ್ ಫೋರ್ ಲೆಟ್ ಅಸ್ ಕನ್ಸಿಡರ್ 1 ಕೂಲಂಬ್ ಆಫ್ ಚಾರ್ಜ್ ವಿಚ್ ಹ್ಯಾಸ್ ಟು ಬಿ ಮೂವ್ ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ ಕಾಲ್ಡ್ as P, where P be the point which is at a distance of r from the O. O is a point where the Q charge is placed. Capital Q ಅನ್ನೋ ಒಂದು ಚಾರ್ಜ್ ಅನ್ನು ಆಲ್ರೆಡಿ ಪ್ಲೇಸ್ ಮಾಡಿದ್ದೀವಿ O ಅನ್ನೋ ಒಂದು ಪಾಯಿಂಟ್ ಅಲ್ಲಿ. ಆ O ಇಂದ P ಪಾಯಿಂಟ್ ನಡುವೆ ಇರೋ ಡಿಸ್ಟೆನ್ಸ್ ಏನಾಗುತ್ತೆ? R. Similarly, A and B are the 2 points. These 2 points are called as intermediate points. ಈ ಎರಡು ಪಾಯಿಂಟ್ಗಳ ನಡುವೆ ಇರೋ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಡೆಲ್ಟಾ ಎಕ್ಸ್. And here the O to P is R, therefore O to A is X. That means infinity in the B point ಬರಬೇಕು, B ಇಂದ A ಗೆ, A ಇಂದ P ಗೆ, P ಇಂದ P ಪಾಯಿಂಟ್ ಬರಬೇಕಾದ್ರೆ ತಗೊಂಡು ಒಂದು ವರ್ಕ್ ಡನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. Therefore let us consider a point charge, that means Q charge, which is already placed at the point O. Here which O is called as origin point. Here let P be the point, P another point which is at a distance of R from O, and let A and B are the 2 points. ಅವು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇರುತ್ತವೆ ಅಂದರೆ ಎಕ್ಸ್ ಆ್ಯಂಡ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್. ಅಂದರೆ O to A is ಎಕ್ಸ್ ಆ್ಯಂಡ್ O to B is ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್. ಓಕೆ, ಅರ್ಥ ಆಯ್ತಾ? ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಆದರೆ O to B, O to A ಅಂದರೆ ಎಕ್ಸ್. ಓಕೆ, ಸೊ ಹಿಯರ್ this is now calculating the electric charge to move from infinite to the point. Therefore here ಮೊದಲಿಗೆ the charge should be moved from infinity to the point A. ಮೊದಲಿಗೆ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಇನ್ಫಿನಿಟಿಯಿಂದ ಪಾಯಿಂಟ್ ಎಗೆ ಹೋಗ್ಬೇಕು. ಇನ್ಫಿನಿಟಿಯಿಂದ ಪಾಯಿಂಟ್ ಎಗೆ ಹೋಗ್ಬೇಕು ಅಂದರೆ ಅಲ್ಲಿ ಒಂದು ವರ್ಕ್ ಡನ್ ಆಗಬೇಕು. ದಟ್ ಮೀನ್ಸ್ ಆ ವರ್ಕ್ ಡನ್ ಇನ್ ದ ಸೆನ್ಸ್ ಆ ಚಾರ್ಜ್ ಇಲ್ಲಿಂದ ಇಲ್ಲಿಗೆ ತರಬೇಕಂದ್ರೆ ಅದ್ರ ಮೇಲೆ ಏನು ಅಪ್ಲೈ ಆಗಬೇಕು? ಫೋರ್ಸ್ ಅಪ್ಲೈ ಆಗಬೇಕು. ದೇರ್ ಫಾರ್ ಫಸ್ಟ್ಲಿ ಕ್ಯಾಲ್ಕುಲೇಟಿಂಗ್ ದ ಫೋರ್ಸ್ experienced by the unit positive charge, that means 1 coulomb of charge from infinity to the point A. That should be calculated as from Coulomb's law. ಯಾವ ಲಾ ಇಂದ ಮಾಡಬೇಕಿಲ್ಲಿ? Coulomb's law. ಯಾಕೆ Coulomb's law ತಗೊಂತೀವಿ ಅಂದರೆ ಇಲ್ಲೂ ಒಂದು ಚಾರ್ಜ್ ಇದೆ, ಇಲ್ಲೂ ಒಂದು ಚಾರ್ಜ್ ಇದೆ.
ಆ ಎರಡು ಚಾರ್ಜ್ಗಳಿದ್ದಾವೆ ಅಂದರೆ ಅವೆರಡು ನಡುವೆ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ. ದ್ಯಾಟ್ ಈಸ್ ಸೇ ಟು ಬಿ electrostatic force. Therefore, that force is given by F equal to 1 by 4 pi epsilon into Q1 into Q2 divided by R square. Here Q1 is capital Q and Q2 is 1 coulomb of charge divided by that R square in the sense R ಇಂದ ಅಂದರೆ ಇಲ್ಲಿ 1 coulomb ಇಂದ ಎಲ್ಲಿಗೆ ತರಬೇಕು ನಾವು 1 coulomb ಅನ್ನು ಇಲ್ಲಿಂದ ಇನ್ಫಿನಿಟಿಯಿಂದ ಪಾಯಿಂಟ್ ಎಗೆ ತರಬೇಕು. ಅಂದರೆ ಪಾಯಿಂಟ್ ಎ ಇಂದ ಈ ಚಾರ್ಜ್ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ ಎಕ್ಸ್. ಹೌದಾ, ಈ ಚಾರ್ಜ್ ಇಲ್ಲಿ ತಂದಿದ್ದೀವಿ ಅಂದರೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಎಕ್ಸ್. ಹಾಗಂದಮೇಲೆ ವಾಟ್ ಇಸ್ ಡಿಸ್ಟೆನ್ಸ್ ಹಿಯರ್ ಎಕ್ಸ್ ಸ್ಕ್ವೇರ್. ದೇರ್ ಫಾರ್ F equal to 1 by 4 pi epsilon into Q into 1 divided by x square into x cap, where x cap is the unit vector along the line O to A. Okay, let us say question number 1. Now ಇದು ಫೋರ್ಸ್ ಗೊತ್ತಾಯಿತು ಮೂವ್ ಮಾಡೋಕ್ಕೆ. ಹಾಗಾದ್ರೆ ವರ್ಕ್ ಡನ್ ಎಷ್ಟಾಯಿತು ಆ ಚಾರ್ಜಿಂದ. ದೇರ್ ಫಾರ್ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಆಫ್ 1 coulomb ಫ್ರಾಮ್ ಬಿ ಟು ಎ ಅಂದರೆ 1 coulomb ಇಲ್ಲಿಂದ ಇಲ್ಲಿಗೆ ತಂದು ಬಂತು, ಇಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ಒಂದು ವರ್ಕ್ ಡನ್ ಆಗಬೇಕು. ಅಂದರೆ ಈ ವರ್ಕ್ ಡನ್ ಎಷ್ಟಿರುತ್ತೆ ಅನ್ನೋದನ್ನು ಕೊಡ್ತೀವಿ ಫ್ರಾಮ್ ದ ನಾರ್ಮಲ್ ಡೆಫಿನೇಷನ್. ವಾಟ್ ಇಸ್ ದ ನಾರ್ಮಲ್ ಡೆಫಿನೇಷನ್ ಆಫ್ ವರ್ಕ್ ಡನ್ ಹಿಯರ್. ಡಬ್ಲ್ಯೂ ಇಸ್ ಈಕ್ವಲ್ ಟು ಏನಿದೆ F into delta S. Therefore F is equal to F into delta S into cos theta. But theta ಎಷ್ಟಾಗುತ್ತೆ here 180 degree. If cos 180 ಆದರೆ what is the value -1. What is delta S here? ಅಂದರೆ delta S ಅಂದರೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಾಗುತ್ತೆ A to B ನಡುವೆ. It is said to be delta x. Therefore equation becomes W equal to F into delta x into -1. ಹಂಗಂದಮೇಲೆ ಇವಾಗ ರಿಅರೇಂಜ್ ಮಾಡಿದಾಗ the delta W is equal to minus F into delta x. Substituting now the value of F already ಇದೆ, ಏನಿದೆ F equal to 1 by 4 pi epsilon into Q into 1 divided by x square. Substituting this value into the equation, aವಾಗ delta W equal to ಏನಾಗುತ್ತೆ minus 1 by 4 pi epsilon into Q into 1 divided by x square into delta x. Where ನೋಡ್ರಿ ಇವಾಗ ನಮಗೆ ಗೊತ್ತಾಯಿತು ಇದು ವರ್ಕ್ ಡನ್, ಚೇಂಜ್ ಇನ್ ವರ್ಕ್ ಡನ್. ಹಾಗಾದರೆ ವಾಟ್ ಈಸ್ ದ ವರ್ಕ್ ಡನ್ ಟು ಮೂವ್ 1 coulomb ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್. ಎಲ್ಲಿಂದ ಎಲ್ಲಿ ಮೂವ್ ಮಾಡಬೇಕು, ಇದು ಎ ಟು ಬಿ ಟು ಎ ಆಯಿತು. ಹಾಗೆ ನಮಗೆ ಮೂವ್ ಮಾಡಬೇಕಿದ್ದು ಎಲ್ಲಿಂದ ಇನ್ಫಿನಿಟಿಯಿಂದ ಪಾಯಿಂಟ್ ಪಿ ಮೇಲೆ. ಹಾಗಂದಮೇಲೆ ಇನ್ಫಿನಿಟಿ ಇಸ್ ದ ಇನಿಷಿಯಲ್ ಪಾಯಿಂಟ್, ಪಾಯಿಂಟ್ ಪಿ ಇಸ್ ದ ಫೈನಲ್ ಪಾಯಿಂಟ್. O to P R ನ ಡಿಸ್ಟೆನ್ಸ್ ಎಷ್ಟಿದೆ R. ದೇರ್ ಫಾರ್ ಇನ್ಫಿನಿಟಿ ಟು R ಅಂತ ತಗೊಂತೀವಿ. ದೇರ್ ಫಾರ್ ಟೋಟಲ್ ವರ್ಕ್ ಡನ್ W ಈಕ್ವಲ್ ಟು ಇಂಟಿಗ್ರೇಷನ್ ಆಫ್, ಓಕೆ ವೇರಿಯೇಬಲ್ ಬಂದ್ವಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಡೆಲ್ಟಾ ಎಕ್ಸ್ ವೇರಿಯೇಬಲ್ ಬಂದಾಗ ನಾವೇನು ಯೂಸ್ ಮಾಡಬೇಕಿಲ್ಲಿ ಇಂಟಿಗ್ರೇಷನ್. ದೇರ್ ಫಾರ್ W ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇನ್ಫಿನಿಟಿ ಟು R. ಎಲ್ಲಿಂದ ಎಲ್ಲಿಗೆ ತರ್ತಿದ್ವಿ ಇನ್ಫಿನಿಟಿಯಿಂದ ಪಿ ಪಾಯಿಂಟ್ ನಡುವೆ ಇರೋ ಡಿಸ್ಟೆನ್ಸ್ ಏನು R. ಇಂಟಿಗ್ರೇಷನ್ ಆಫ್ ದಟ್ ಇನ್ಫಿನಿಟಿ ಟು R delta W. Here delta W already ಗೊತ್ತು, substitute ಮಾಡಿ W equal to integration of infinity to R minus 1 by 4 pi epsilon into Q divided by Q into 1 is Q into x square into dx. Delta x becomes as dx. X square and dx are variable according to the integration. 1 by 4 pi epsilon Q is the constant, ಅದಕ್ಕೆ ಹೊರಗೆ ತೊಗೊತೀವಿ. W equal to minus Q divided by 4 pi epsilon into infinity to R 1 by x square into dx. ಹಾಗಾದ್ರೆ ಈಗ ಇಂಟಿಗ್ರೇಟ್ ಮಾಡೋಣ. ಈ ಒಂದು ಈಕ್ವೇಷನನ್ನು ಇಂಟಿಗ್ರೇಟ್ ಮಾಡಿದಾಗ W equal to minus Q by 4 pi epsilon into integration of that 1 by x square into dx becomes minus 1 by x. Okay, 1 by x square into dx becomes is equal to what? Minus 1 by x with the limit ಎಲ್ಲಿಂದ ಇನ್ಫಿನಿಟಿ ಇಂದ R. ಹಾಗಾದ್ರೆ ಮೊದಲು ಯಾವ ಲಿಮಿಟ್ ಅಪ್ಲೈ ಮಾಡಬೇಕು, ಅಪ್ಪರ್ ಲಿಮಿಟ್, ಆಫ್ಟರ್ ದಟ್ ಲೋವರ್ ಲಿಮಿಟ್. ಹಾಗಾದ್ರೆ ಅಪ್ಪರ್ ಲಿಮಿಟನ್ನು ಅಪ್ಲೈ ಮಾಡಿದಾಗ ವಾಟ್ ಈಸ್ ದ ಇಕ್ವೇಷನ್ ಹಿಯರ್. W ಈಕ್ವಲ್ ಟು ಮೈನಸ್ Q ಡಿವೈಡ್ ಬೈ 4 pi epsilon ಆಫ್ ಇಂಟಿಗ್ರೇಷನ್ ಮಾಡಿದ್ದ ವ್ಯಾಲ್ಯೂವಲ್ಲಿ ಮೈನಸ್ 1 by R. ಎಕ್ಸ್ ಇರೋ ಜಾಗದಲ್ಲಿ ಏನಾಗುತ್ತೆ R ಮೈನಸ್ ಆಫ್ ಮೈನಸ್ ಇರುತ್ತೆ, ಒಳಗಡೆ ಮೈನಸ್ 1 by x ಐತಿಲ್ಲ ಅಲ್ಲಿ, ಅದಕ್ಕೆ ಮೈನಸ್ 1 by ಲೋವರ್ ಲಿಮಿಟ್ ಈಸ್ ಇನ್ಫಿನಿಟಿ. ಸಬ್ಸ್ಟಿಟ್ಯೂಟ್ ಮಾಡಿ W equal to minus Q divided by 4 pi epsilon into integrate in a bracket minus 1 by R plus 1 by minus to minus plus 1 by infinity. 1 by infinity value is about equal to 0. ಎಷ್ಟಿರುತ್ತೆ 1 by infinity value 0. If it is 0 ಉಳಿದೇನಲ್ಲಿ W equal to minus Q by 4 pi epsilon into minus 1 by R. ಹಾಗಾದ್ರೆ equation ಆಗುತ್ತೆ W equal to Q divided by 4 pi epsilon into R.
ಬಟ್ ಹಿಯರ್ ನಮಗೆ ಗೊತ್ತಿದೆ ಡಬ್ಲ್ಯೂ ಸಿಕ್ತೀಗ ನಮಗೆ ಗೊತ್ತು ಡಬ್ಲ್ಯೂ ಈಕ್ವಲ್ ಟು ಕ್ಯೂ ಬೈ 4πε ಇಂಟು ಆರ್ ಅಂತ ಗೊತ್ತು. ಬಟ್ ನಮಗೆ ಗೊತ್ತಿದೆ ಯಾವ ಚಾರ್ಜನ್ನು ಮೂವ್ ಮಾಡ್ತಿದ್ದೀವಿ, ಒನ್ ಕೂಲಂಬ್ ಚಾರ್ಜನ್ನು ಮೂವ್ ಮಾಡ್ತಿದ್ವಿ. ಹಾಗಂದ್ರೆ ವಾಟ್ ಈಸ್ ದ ಇಕ್ವೇಷನ್ ಆಫ್ ಪೊಟೆನ್ಷಿಯಲ್, ವಿ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ನಾಟ್, ಆ್ಯಂಡ್ ಕ್ಯೂ ನಾಟ್ ಎಷ್ಟಿದೆ 1 ಕೂಲಂಬ್. ಇಫ್ ಇಟ್ ಈಸ್ 1 ಕೂಲಂಬ್ ವಿ ಈಕ್ವಲ್ ಟು ಏನಾಗುತ್ತೆ ಡಬ್ಲ್ಯೂ. ಹಾಗಂದ್ರೆ ಡಬ್ಲ್ಯೂ ಬದಲಿ ನಾವೇನು ರಿಪ್ಲೇಸ್ ಮಾಡಬೇಕು, ವಿ. ಅವಾಗ ರಿಪ್ಲೇಸ್ ಮಾಡಿದಾಗ ವಿ ಈಕ್ವಲ್ ಟು 1/4πε ಇಂಟು ಕ್ಯೂ ಬೈ ಆರ್, ಅಥವಾ ವಿ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ 4πε ಇಂಟು ಆರ್. ಇಷ್ಟನ್ನು ಡಿರೈವ್ ಮಾಡಬೇಕು ಫಾರ್ 5 ಮಾರ್ಕ್ಸ್. ವೆರಿ ಇಂಪಾರ್ಟೆಂಟ್, ಬಿ ಇನ್ ಮೈಂಡ್.